ಓಕೆ ಓಕೆ, ಮತ್ತೊಂದು ಮೆಗಾ ಟ್ವಿಸ್ಟ್. ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ ಸರ್. ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ ಸರ್. ಈಗ ಮುಖ್ಯಮಂತ್ರಿಗಳು ಕರೆದಿದ್ದು ಏನಕ್ಕೆ, ಏನ್ ಹೇಳಿದ್ರು ಸರ್? ಯಾಕಂದ್ರೆ ಈಗ ಇಲ್ಲ, ನಾನು ಸಿಗಲಿಲ್ಲ, ನಾನು ಸಿಗಲಿಲ್ಲ, ನನಗೆ ಅರ್ಜೆಂಟ್ ಬೇರೆ ಫೋನ್ ವಾಪಸ್ ಬಂದೆ. ನಾನು ಸಿಎಂ ಸಿಗಲಿಲ್ಲ. ಇವರೇ, ನಾನು ಮಾತಾಡ್ತಾ ಇರುವವನಲ್ಲ, ನಾನು ಕೆಲಸ ಮಾಡುವ. ದಯವಿಟ್ಟು ಬಿಡಿ, ಮಾಡ್ತೀನಿ. ನಿಮ್ಮನ್ನು ಕೈ ಬಿಡಲಾಗಿದೆ ಅನ್ನುವಂತ ಕೇಳಿ ಬರ್ತಾ ಇದೆ ಸರ್. ಲಿಸ್ಟ್ ಇಂದ ಕೈ ಬಿಟ್ಟಿದೀವಿ ಅಂದ್ರೆ ಏನಂದ್ರು ಸರ್ ಸಿಎಂ? ಸಿಎಂ ಏನು ಹೇಳಿದ್ರು ಸರ್? ಸಿಎಂ ಸಿಗಲಿಲ್ಲ ರೀ. ಈಗ ಮತ್ತೆ ಪುನಃ ಬರ್ತೇವೆ ವಾಪಸ್. ಮಂಕಾಳು ವೈದ್ಯ ಅವರ ವಿಚಾರದಲ್ಲಿ ಸಿನಿಮೀಯ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇರೋದು ಕಾಣಿಸ್ತಾ ಇದೆ. ಕ್ಲಿಯರ್ ಇದೆ ಅವರ ಮುಖದಲ್ಲಿ ಡಿಸಪಾಯಿಂಟ್ಮೆಂಟ್, ಕ್ಲಿಯರ್ ಇದೆ ಬೇಜಾರು ಮತ್ತು ಡಿಸ್ಟರ್ಬ್ ಆಗಿದ್ದಾರೆ ಈ ಬೆಳವಣಿಗೆಯಿಂದ ಮಂಕಾಳು ವೈದ್ಯ. ಹಾಗಾದ್ರೆ ಲಿಸ್ಟ್ ಅಲ್ಲಿ ಬಂದ ಹೆಸರು ರಾಜಭವನಕ್ಕೆ ರವಾನೆ ಆಗಲ್ವಾ ಮಂಕಾಳು ವೈದ್ಯ ಅವರ ವಿಚಾರದಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರು ಯಾವುದನ್ನು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಉತ್ತರ ಕನ್ನಡ ಅಂತ ಜಿಲ್ಲೆ ಪ್ರಾತಿನಿಧ್ಯ ಅಂತ ಬಂದ್ರು ಇವರಿಗೆ ಅವಕಾಶ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಮೊಗವೀರ ಕಮ್ಯುನಿಟಿಗೆ ಸೇರ್ತಾರೆ, ಲಾಸ್ಟ್ ಟೈಮ್ ಇದ್ರು, ಈ ಸಲ ಕೂಡ ಕಂಟಿನ್ಯೂ ಆಗ್ತಾರೆ ಅಂತಿತ್ತು. ಬಟ್ ಲಾಸ್ಟ್ ಮಿನಿಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇವರ ವಿಚಾರದಲ್ಲಿ ಗೂಗ್ಲಿ ಎಸಿತಾ ಇದೆ. ಇದರಿಂದ ಅವರ ಮುಖದಲ್ಲಿ ಇರುವ ಭಾವನೆಗಳ ಮೂಲಕನೇ ನಾವು ಅರ್ಥೈಸ್ಕೊಳ್ಬಹುದು. ವಿಪರೀತ ಡಿಸ್ಟರ್ಬ್ ಆಗಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿ ಮಂಕಾಳು ವೈದ್ಯ ಕ್ಯಾಬಿನೆಟ್ಗೆ ಮತ್ತೆ ರಿಟರ್ನ್ ಆಗೋ ನಿರೀಕ್ಷೆಯಲ್ಲಿದ್ರು. ಬಟ್ ಇವ್ರ ವಿಚಾರದಲ್ಲಿ ಕೈಗೆ ಬಂದು ತುತ್ತು ಬಾಯಿಗೆ ಬರದೇ ಇರೋ ರೀತಿನಲ್ಲಿ ಆದಂಗೆ ಕಾಣಿಸ್ತಾ ಇದೆ. ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಈ ತರ ಇನ್ನು ಎಷ್ಟು ಜನರಿಗೆ ಟ್ವಿಸ್ಟ್ ಕೊಡ್ತಾರೋ ಗೊತ್ತಿಲ್ಲ. ಇವ್ರು ಒಬ್ಬರೇನಾ ಟ್ವಿಸ್ಟು? ಇನ್ನು ಮಿಕ್ಕಿದವ್ರಿಗಂತೂ ಕೆಲವ್ರಿಗೆ ಅದೃಷ್ಟ ಒದ್ದು ಬಂದಿದೆ.